ಅಡ್ಮಿಟ್ ಕಾರ್ಡ್ನಲ್ಲಿ ಹೇಳಿದ್ವಿ, ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗ ಇರ್ಬೋದು, ಉಡ್ದಾರ ಇರ್ಬೋದು, ತಾಯ್ತ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕೈಗೆ ಕಟ್ಟುವ ಧಾರ್ಮಿಕ ಕ್ಷೇತ್ರದ ದಾರಗಳಿರ್ಬೋದು, ಇವೆಲ್ಲನೂ ಕೂಡ ಅಲವ್ ಇದೆ. ಮತ್ತು ಮಹಿಳೆಯರಿಗೆ ಮಾಂಗಲ್ಯ ಸರ ಇರ್ಬೋದು, ಕೈ ಬಳೆಗಳಿರ್ಬೋದು, ನಿಮ್ಮ ಮೂಗ್ತಿ ಇರ್ಬೋದು, ಕಾಲುಂಗುರ, ಕಾಲ್ಗೆಜ್ಜೆ, ಕುಂಕುಮ, ಹಣೆಬಟ್ಟು, ಉಂಗುರ ಇವೆಲ್ಲನೂ ಕೂಡ ಅಲವ್ ಇದೆ. ಸೊ ಯಾವುದೇ ಕೆಲವು ಸಮುದಾಯದ ವಿದ್ಯಾರ್ಥಿಗಳು ಅವರವ್ರ ಧಾರ್ಮಿಕ ಉಡುಪುಗಳು ಧರಿಸಿಕೊಂಡು ಬಂದರೆ ಸ್ವಲ್ಪ ಮುಂಚಿತವಾಗೇ ಬಂದು ಅವರೆಲ್ಲನೂ ಕೂಡ ಫ್ರಿಸ್ಕಿಂಗಿಗೆ ಅಲೌ ಮಾಡ್ಕೋಬೇಕು. ಅಲ್ಲಿ ಬಂದು ಗೆಲ್ಲಕ್ಕಾಗಲ್ಲ. ಹೆಡ್ ಸ್ಕಾರ್ಫ್ ಇದೆ, ಅದೇ ಹಿಜಾಬ್ ಇಲ್ಲ, ಹೆಡ್ ಸ್ಕಾರ್ಫ್ ಇದೆ. ಅದನ್ನು 2.5 hours ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ವಿ ಹ್ಯಾವ್ ನೋ ಇಶ್ಯೂಸ್. ಯಾವುದಕ್ಕೂ ನಮಗೆ ನಮ್ಮ ಇಂಟ್ರೆಸ್ಟ್ ಏನಿದೆ ಸರ್, ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ. ಆದರೆ ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಲೋಪಗಳಿಂದ ಯಾವುದೋ ಒಬ್ಬ PC ಇರ್ಬೋದು, ಯಾರೋ ಒಬ್ಬ ವಿದ್ಯಾರ್ಥಿಯಿಂದ ಇರ್ಬೋದು, ಇಡೀ ಎಕ್ಸಾಮಿನೇಷನ್ ಸೆಂಟರ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಪಾಪ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವರು ಭಾಳ ಕಷ್ಟಪಟ್ಟು ಓದ್ಬಿಟ್ಟು ಬಂದಿರ್ತಾರೆ. ಇಂಥ ಗಲಾಟೆಗಳಿಗೆ ಹೋಗೋದು ಬೇಡ ಅಂದ್ಬಿಟ್ಟು ದಿಸ್ ಟೈಮ್ ವಿ ಶುಡ್ ಸ್ಟ್ರಾಂಗ್ ಆರ್ಡರ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್.